ದಿನಾಚರಣೆಯನ್ನು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲಲ್ಲಿ ಮಾನ್ಯ ಸಚಿವರಾದ ಈಶ್ವರ ಖಂಡ್ರೆ ನೇತೃತ್ವದಲ್ಲಿ ನಡೆಯಿತು. ತುಂಬ ಯಶಸ್ವಿಯಾಗಿ ನಡೆಯಿತು. ರಾಜ್ಯದ ಮೂಲೆಗಳಿಂದ ಜನ, ನಮ್ಮ BMC ಸದಸ್ಯರುಗಳು ಎಲ್ಲ ಬಂದು ಯಶಸ್ವಿಗೊಳಿಸಿದ್ದಾರೆ. ಇದನ್ನು ಮೊದಲನೇದಾಗಿ ನಮ್ಮ ತಾಲೂಕಿನ ರಾಜ್ಯದ ಎಲ್ಲ ಜನರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 5 ಪ್ರಶಸ್ತಿಗಳನ್ನು ಕೊಟ್ವಿ. 5ರಲ್ಲಿ ಕೆಲವೊಂದು ಮಾನದಂಡಗಳನ್ನು ಯೂಸ್ ಮಾಡಿ ಅದರ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ. 5 ವಿಭಾಗಗಳಲ್ಲಿ ಕೊಟ್ಟಿದ್ದೀವಿ. ಈ ರೀತಿ ನಾವು ಕೆಲವೊಂದು ಮಾನದಂಡ ಯೂಸ್ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಜಿಲ್ಲಾವಾರು ಏನಾದರೂ? ಇಲ್ಲ, ಜಿಲ್ಲಾವಾರಲ್ಲ. ಅವರ ಜನಸೇವೆ, ಜನಪರ ಕಾಳಜಿ, ಜನಪರ, ಆಮೇಲೆ ನಮ್ಮ ಪ್ರಕೃತಿ ಮೇಲಿರೋ ಅವರ ಗೌರವ ಮತ್ತು ಅವರ ಕರ್ತವ್ಯ ಅದನ್ನೆಲ್ಲ ನೋಡಿ, ಮತ್ತು ಜನಗಳಿಗೆ ಯಾವ ರೀತಿ ಪಾರಂಪರಿಕವಾಗಿ ಆದರೆ ಕೆಲಸ ಸೇವೆ ಮಾಡಿದಂತೆ ಮಾತ್ರ ನಾವು 5 ಅವಾರ್ಡ್ಗಳನ್ನು ನಾವು ಕೊಟ್ಟಿದ್ದೀವಿ. ಎಷ್ಟು ಜನರಿಗೆ ಪ್ರಶಸ್ತಿ? 5 ಜನ ಪ್ರಶಸ್ತಿ ಕೊಟ್ಟಿದ್ದೀವಿ. 5 ವಿಭಾಗವಾರು 5 ಕೊಟ್ಟಿದ್ದೀವಿ. ನಾವು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಸರ್. ಕ್ಯಾಶ್ 50,000 ರೂಪಾಯಿ ಪ್ರೈಸ್ ಕೊಟ್ಟಿದ್ದೀವಿ. ಇದು ಎಷ್ಟನೇ ನಮ್ಮದು ಈಗಾಗಲೇ 3-4 ವರ್ಷದಿಂದ ಬಾಳಿಕೆ ಬಂದಿದ್ದಾರೆ. ಆದರೆ ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಯಾಕೆಂದರೆ ಬೇಕಾಗಿತ್ತು, ಔಷಧಿ ಇದನ್ನು ಕಾಣುತ್ತೆ. ರಾಜ್ಯದ ಜನಕ್ಕೆ ಜೀವ ವೈದ್ಯ ಮಂಡಳಿ ಇದೆ ಅನ್ನೋದು ಸ್ವಲ್ಪ ಕಷ್ಟ ಕಾಣ್ತಿರಲಿಲ್ಲ. ಪ್ರಪಂಚಕ್ಕೆ ಕಾಣಲಿ, ನಮ್ಮ ರಾಜ್ಯಕ್ಕೆ ಕಾಣಲಿ ಅನ್ನೋದೊಂದು ಉದ್ದೇಶಗಳು ರಾಜ್ಯಕ್ಕೆ ಜನಕ್ಕೆ ಗೊತ್ತಾಗಲಿ, ಆಮೇಲೆ ಅವ್ರಿಗೆ ಅರಿವು ಬರಲಿ. ಇದರ ಉದ್ದೇಶ ಅರ್ಥ ಮಾಡ್ಕೊಂಡು ಅವರು ಈ ಪರಿಸರ ಮತ್ತು ಜೀವ ವೈದ್ಯತೆಗೆ ಹೆಚ್ಚಿನ ಒತ್ತು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ. ಪ್ರಶಸ್ತಿ ಸಿಗೇ ತಾವೇನು ಸರ್? ನಾವು 10-15 ವರ್ಷದಿಂದ ಸಾವಯವ ದೊಡ್ಡ ನಿರತವಾಗಿ ಮಾಡತ್ತೀವಿ, ಸಾವಯವ ಕೃಷಿನೇ ಮಾಡತ್ತೀವಿ. ಆದರೆ ನಮ್ದು ಉದ್ದೇಶ ಏನೈತೆ ರೀ, ನಮ್ಮ ಅಜ್ಜ ತಾತಂದ ಕೃಷಿ ಮಾಡ್ಬೇಕಂದ್ರೆ ಸಾವಯವ ಕೃಷಿ ಬಂದಿವಿ. ಏನು ಸಾವಯವ ಕೃಷಿ ಮಾಡೋದ್ರಿಂದ ಈಗೆಲ್ಲ ಜೀವ ವೈದ್ಯ ನಮ್ಮನ್ನು ಗುರುತಿಸ್ತಾರೆ. ಯಾದೃಶ್ ಗುರುತಿಸೋದು ಅರ್ಥ ಮಾಡ್ಕೊಂಡು ಅಂದ್ರೆ ನಾವು ರಸಾಯನ ಬಿಟ್ಟಿದ್ರೆ, ರಸಾಯನ ಕೀಟನಾಶಕ ಬಿಡೋದ್ರಿಂದ ಎಲ್ಲ ಜೀವಗಳ ನೆಮ್ಮದಿಯಾಗಿ ಬದುಕ್ತವ್ರೆ. ರಸಾಯನ ಕೀಟನಾಶಕ ಹಾಕೋದ್ರಿಂದ ಭೂಮಿಗೆ ಎಲ್ಲ ಜೀವಗಳ ನಾಶ ಆಗತ್ತವ್ರೆ. ಮುಂದೆ ಎಷ್ಟು ರೋಗ ಬರತ್ತವ್ರೆ ನೋಡತ್ತೀರಿ ನೀವು. ಅದಕ್ಕಾಗಿ ನಮ್ಮ ಮುಂದಿನ ನಮ್ಮ ರೈತ ಬಾಂಧವರಿಗಾಗಲಿ ಪ್ರತಿಯೊಬ್ಬರಿಗೂ ರಸಾಯನ ಮುಕ್ತ, ಕೀಟನಾಶಕ ಮುಕ್ತ ಬೆಳೆಯನ್ನು ಬೆಳೆಯೋಣ ಅಂತ ಹೇಳುತ್ತಾ. ಓಕೆ ಸರ್. ಓಕೆ ಸರ್. ಮಾಡತ್ತವ್ರೆ ಎರಡೇ ಬೆಳೆ ತೆಗೆದಂದ್ರೆ ಏನು ಅಭ್ಯಂತರ ಇಲ್ಲ. ಈಗ ನೋಡ್ರಿ, ಎರಡು ತಿಂಗಳ ಎಲ್ಲ ನೆಲ ಕಾದವ್ರೆ. ನಿಗೆಲ ಹೊಡೆದ್ರೆ ನಿಗೆಲ ಹೊಡೆದು 2 ತಿಂಗಳು ನೆಲ ಕಾದು ಅಂದ್ರೆ ಸೂರ್ಯನ ಕಿರಣ ಬೀಳೋದ್ರಿಂದ ಅದು ಭೂಮಿ ಖಾರ ಆಕೈತಿ. ಓಕೆ ಸರ್. ಖಾರ ಆತಂದ್ರೆ ಆಟೋಮೆಟಿಕ್ ಬೆಳಿತಾವ್ರೆ. ಅಂದ್ರೆ ನಾವು ಏನು ಮಾಡತ್ತವ್ರೆ ರೈತರಿಗೆ ಒಂದರ ಬೆಳೆ ಮುಂದೆ ಕಂಟಿನ್ಯೂ ಬೆಳೆ ಮಾಡತ್ತವ್ರೆ. 2 ಬೆಳೆ ತೆಗೆಯೋದ್ರಿಂದ ಈ ನಾಟಿ ಔಷಧ ಜೊತೆಗೆ ನಮ್ಮ ಜನಾಂಗವನ್ನು ಹಾಲಕ್ಕೆ ಒಕ್ಕಲಿಗರ ಒಂದು ಅಧ್ಯಕ್ಷನೂ ಕೂಡ ಆಗಿದ್ದು, ನಮ್ಮ ಜನಾಂಗ ಭಾಳ ಹಿಂದುಳಿದಿದ್ದು ಗುಡ್ಡಗಾರ ಜನಾಂಗ, ಅವರಿಗೆ ಎಷ್ಟೇ ಒಂದು ನೀಡಬೇಕಂತೇಳಿ ನಾವು ಭಾಳ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ. ನಾನೊಂದು 30 ವರ್ಷಗಳಿಂದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿ ಈಗ ರಾಜ್ಯ ಸರ್ಕಾರದಲ್ಲಿ ಈ ಕೇಂದ್ರ ಸರ್ಕಾರಕ್ಕೆ 2010ರಿಂದ ಹೋದದ್ದು ಇನ್ನೂವರೆಗೂ ಅದಾಗಲಿಲ್ಲ. ಕೆಲವೊಂದು ಮಾಹಿತಿಗಳನ್ನು ಕೂಡಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬರ್ತಾ ಇದೆ. ಅದು ಈಗ ಲಾಸ್ಟಾಗಿ ಈಗ ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಆಗ್ಬೋದು. ಅದಕ್ಕೆ ನಾವು ನಿರಂತರ ಸಾಮಾಜಿಕ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಈ ಸ್ಥಳೀಯ ಬಡ ಜನರ ಸೇವೆಗಾಗಿ ಕೂಡ ಇದ್ದೇವೆ. ಹಾಗಾಗಿ ನಮಗೆ ಇವೆಲ್ಲ ಸೇವೆಯನ್ನು ಪರಿಗಣಿಸಿ ನನಗೆ ಮೊದಲೇ 2014 ಜನಾಂಗದವರು ಖುಷಿಯಾಗಿದೆ. ಎಲ್ಲರಿಗೂ ನಮ್ಮ ಈ ನಾಟಿ ಔಷಧ ಕೊಡುವಂಥ ಎಲ್ಲ ಮಂಡಳಿಯವರು ನಮಗೆ ಶುಭಾಶಯ ಹೇಳ್ತಾರೆ. ಹೀಗೆ ನಾವು ಪರಿಣಾಮಕಾರಿಯಾಗಿ ದಿನಕ್ಕೆ 20ರಿಂದ 60 ಜನ ನಮ್ಮಲ್ಲಿ ನಾವು ಚಿಕಿತ್ಸೆ ನೀಡ್ತಾ ಇದ್ದಾರೆ. ನಾನೊಂದು 40 ವರ್ಷಗಳಿಂದ ನಾನು ಉಪಚಾರ ಮಾಡ್ತಾ ಇದ್ದೇನೆ. ಒಂದು ದಿನಕ್ಕೆ ಕನಿಷ್ಠ 20 ಜನರಿಗೆ ಅಂತ ಹೇಳಿದ್ರು ನಾನು 40 ವರ್ಷದಿಂದ ಒಂದು 2 ಲಕ್ಷದ ಚಿಲ್ಲರೆ ನಾನು ಉಪಚಾರ ಮಾಡಿದ್ದೇನೆ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ನಮಸ್ಕಾರ. ಓಕೆ ಸರ್. ನಿಮ್ಮ ಹನುಮಂತ ಬೊಮ್ಮಗೌಡ, ಬೆಳಂಬರ ಅಂಕೋಲ. ನನ್ನ ಫೋನ್ ನಂಬರು 9242121337 421337. ಓಕೆ. ತೀರ್ಥಹಳ್ಳಿ ತಾಲೂಕು. ನಾನು ಶೈಲಾ, ತೀರ್ಥಹಳ್ಳಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ. ಹೌದು. ಇವತ್ತು ನಮಗೆ
ತೀರ್ಥಹಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ಜೀವ ವೈವಿಧ್ಯ ಸಮಿತಿ ಅಂತ ಇದೆ. ಆ ಒಂದು ಸಮಿತಿಯ ನಿರ್ವಹಣೆಯನ್ನು ಪ್ರಶಂಸಿಸಿ ನಮಗೆ ಈ ಒಂದು ಪ್ರಶಂಸೆಗಾಗಿ ಬಹುಮಾನವನ್ನು ಕೊಟ್ಟಿರುವಂಥದ್ದು. ನಮ್ಮ 38 ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳಿದೆ. ಬಹಳ ಅತ್ಯುತ್ತಮವಾಗಿ ಎಲ್ಲ ಸಮಿತಿಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯದಲ್ಲೇ ಒಂದು ವಿಶಿಷ್ಟ ಪರಿಸರದಿಂದ ಕೂಡಿರುವಂತಹ ಒಂದು ಪ್ರದೇಶ. ಈ ಪ್ರದೇಶ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಗಂಭೀರ ಸ್ಥಿತಿಯಲ್ಲಿ ಇದೆ. ಪಶ್ಚಿಮ ಘಟ್ಟವೂ ಕೂಡ ಭೂಗರ್ಭ ಶಾಸ್ತ್ರದ ಅಧ್ಯಯನದ ಪ್ರಕಾರ ಭೂಕುಸಿತದ ಒಂದು ಸಿಲುಕಿನಲ್ಲಿ ನಾವೆಲ್ಲರೂ ಕೂಡ ಇರೋದ್ರಿಂದ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಮೂಲಕ ನಾವು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಹಮ್ಮಿಕೊಂಡಿದ್ದೇವೆ. ಸೊ ಇವತ್ತು ಆ ಒಂದು ಕಾರ್ಯಕ್ರಮಗಳನ್ನು ನಾವೇನು ಮಾಡಿದ್ದೀವಿ, ಜಾಗೃತಿ ಕಾರ್ಯಕ್ರಮಗಳನ್ನು, ಅದನ್ನು ನಮಗೆ ಈ ಒಂದು ಪ್ರಶಸ್ತಿಯ ಮೂಲಕ ಜೀವ ವೈವಿಧ್ಯ ಮಂಡಳಿಯವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮಾನ್ಯ ಸಚಿವರಿಗೆ ಹಾಗೆ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು. ಸಣ್ಣ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಮನೆ ಹತ್ತಿರ ಪಶ್ಚಿಮ ಘಟ್ಟದ ಒಂದು ಜೀವನಾಡಿಯಾದಂತಹ ವರದಾ ನದಿ ಹುಟ್ಟುತ್ತೆ. ಆ ವರದಾ ನದಿಯ ಹುಟ್ಟಿನ ಬಗ್ಗೆ, ಹರಿವಿನ ಬಗ್ಗೆ ಹಾಗೂ ಅದರ ಸೆರಗಿನಲ್ಲಿರುವಂತಹ ಎಲ್ಲ ಜೀವ ವೈವಿಧ್ಯತೆ ಬಗ್ಗೆ ನಾನು ನನ್ನ ಸಾಕ್ಷ್ಯಚಿತ್ರ ವರದಾಯಿನಿ ವರದೆ ಅನ್ನುವಂಥ ಒಂದು ಸಾಕ್ಷ್ಯಚಿತ್ರದಲ್ಲಿ ಸೆರೆ ಹಿಡಿದಿದ್ದೇನೆ. ಇವತ್ತು ಅತ್ಯಂತ ಸಂತೋಷವಾಗ್ತಾ ಇದೆ. ಈ ಒಂದು ಸಾಕ್ಷ್ಯಚಿತ್ರಕ್ಕೆ ಜೀವ ವೈವಿಧ್ಯ ಮಂಡಳಿಯಿಂದ ಪ್ರಶಸ್ತಿ ಕೂಡ ಬಂದಿದೆ, ಅತ್ಯುತ್ತಮ ಸಾಕ್ಷ್ಯಚಿತ್ರ ಅಂತ ಹೇಳಿ. ಆ ಕಾರಣಕ್ಕಾಗಿ ಪ್ರಶಸ್ತಿಯನ್ನು ಕೊಟ್ಟಂತಹ ಎಲ್ಲ ಮಂಡಳಿಯ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಇದರಲ್ಲಿ ಭಾಗಿಯಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು. ಇದೇ ಹೊತ್ತಿನಲ್ಲಿ ನಮ್ಮ ವರದಾ ನದಿ ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲದೆ ಇಡೀ ಭಾರತದಾದ್ಯಂತ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿಯಾಗಿದೆ. ಇದು ಮಲೆನಾಡಿನಲ್ಲಿ ಹುಟ್ಟಿ ಎಲ್ಲ ಉತ್ತರ ಕರ್ನಾಟಕ ಆಗಿರಬಹುದು ಅಥವಾ ಎಲ್ಲಿ ಬಯಲುಸೀಮೆ ಅಂತ ಹೇಳಿ ನಾವೇನು ಕರಿತೀವಿ ಅಲ್ಲೆಲ್ಲ ನೀರನ್ನು ಉಳಿಸುವಂತಹ ಒಂದು ಪುಣ್ಯ ನದಿಯಾಗಿದೆ. ಅದಕ್ಕೆ ವರದಾಯಿನಿ ಅಂತ ಹೇಳಿ ಇದನ್ನು ಕರೀತಾ ಇದ್ದಾರೆ. ಆದರೆ ಅಭಿವೃದ್ಧಿಯ ಅಂಧಯುಗದಲ್ಲಿರುವಂತಹ ನಮಗೆ ಈ ಒಂದು ವರದಾ ನದಿಯನ್ನು ಉಳಿಸಿಕೊಂಡು ಅದರಲ್ಲಿರುವಂತಹ ಜೀವ ಸೆಲೆಯನ್ನು ಉಳಿಸಿಕೊಂಡು ಹೋಗುವಂತಹ ಕರ್ತವ್ಯವನ್ನು ನಾವು ಪಾಲಿಸಬೇಕಾಗ್ತಾ ಇದೆ. ಇನ್ನೊಂದು ದುಃಖಕರ ವಿಷಯ ಅಂತಂದರೆ ಇಷ್ಟೆಲ್ಲ ನಾಡುಗಳಿಗೆ ನೀರನ್ನು ಉಳಿಸುವಂತಹ ವರದೆಯನ್ನು ಇನ್ನೂ ರಾಜ್ಯದ ಒಂದು ಮ್ಯಾಪ್ನಲ್ಲಿ ಕೂಡ ನಾವು ಕಾಣ್ತಾ ಇಲ್ಲ. ಅದು ಕಾಣುವಂತಾಗಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಹಾಗೆಯೇ ಈ ವರದಾ ನದಿಯ ದಂಡೆಯ ಮೇಲೆ ಈಗ ಅಣುಸ್ಥಾವರ ಸ್ಥಾಪನೆ ಆಗುವಂತಹ ಕೂಗು ಕೇಳಿ ಬರ್ತಾ ಇದೆ. ನಿನ್ನೆ ಕೂಡ ಇದರ ವಿರುದ್ಧವಾಗಿ ಸ್ಟ್ರೈಕನ್ನು ನಡೆಸ್ತಿದ್ದಾರೆ. ಈಗಲೂ ಕೂಡ ಜನರು ಅದನ್ನು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಮಾತಾಡಿ